ನಮಸ್ಕಾರ ಸ್ನೇಹಿತರೆ ಸೌದಿ ಅರೇಬಿಯಾ, ಪಾಕಿಸ್ತಾನ ಹಾಗೂ ಟರ್ಕಿ ಇತ್ತೀಚೆಗಷ್ಟೇ ಮೆಕ್ಕಾ ಜಾಯಿಂಟ್ ಡಿಫೆನ್ಸ್ ಅಗ್ರಿಮೆಂಟ್ಗೆ ಸಹಿಯನ್ನು ಹಾಕಿದವೆ. ಈ ಒಪ್ಪಂದದ ಪ್ರಕಾರ ಮೂರು ದೇಶಗಳಲ್ಲಿ ಯಾವುದಾದರೂ ಒಂದು ದೇಶದ ಮೇಲೆ ದಾಳಿ ನಡೆದ್ರೆ ಅದನ್ನ ಮೂರು ದೇಶದ ಮೇಲೆ ನಡೆದಿರುವಂತಹ ದಾಳಿ ಅಂತ ಪರಿಗಣಿಸಲಾಗುತ್ತೆ. ಇದೇ ಕಾರಣಕ್ಕಾಗಿ ಈ ಹೊಸ ಡಿಫೆನ್ಸ್ ಅಗ್ರಿಮೆಂಟ್ ಅನ್ನ ಬಹಳಷ್ಟು ಜನ ಇಸ್ಲಾಮಿಕ್ ನೇಟೋ ಅಂತ ಕರೀತಿದ್ದಾರೆ. ಆದರೆ ಈ ಒಪ್ಪಂದಕ್ಕೆ ಸಹಿ ಹಾಕಿದ ನಂತರವೇ ಸೌದಿ ಅರೇಬಿಯಾ ಒಂದು ಹೊಸ ಸೆಕ್ಯೂರಿಟಿ ಚಾಲೆಂಜಸ್ ನ ಎದುರಿಸ್ತಾ ಇದೆ. ಯೆಮೆನ್ನ ಹೂತಿಗಳು ಸೌದಿ ಅರೇಬಿಯಾದ ಜಜಾನ್ ನಲ್ಲಿರುವಂತಹ ಸೌದಿ ಅರಾಮ್ಕೋ ಫೆಸಿಲಿಟಿ ಮೇಲೆ ಡ್ರೋನ್ ಮುಖಾಂತರ ದಾಳಿಯನ್ನು ನಡೆಸಿದ್ದಾರೆ. ಇಲ್ಲಿ ಗಮನಿಸಬೇಕಾಗಿರುವಂತಹ ವಿಷಯ ಅಂದ್ರೆ, ಹೊಸ ಡಿಫೆನ್ಸ್ ಪ್ಯಾಕ್ಟ್ ಮಾಡಿಕೊಂಡ 2 ದಿನಗಳಲ್ಲಿ ಸೌದಿ ಅರೇಬಿಯಾ ಮೇಲೆ ಡ್ರೋನ್ ದಾಳಿ ನಡೆದಿದೆ. ಈ ಅಟ್ಯಾಕ್ ನಂತರ ಪಾಕಿಸ್ತಾನ ಹಾಗೂ ಟರ್ಕಿ ಏನ್ ಮಾಡ್ತವೆ? ಈ ಪ್ಯಾಕ್ಟ್ ನಿಜವಾಗಿಯೂ ಸೌದಿ ಅರೇಬಿಯಾಗೆ ಮಿಲಿಟರಿ ಪ್ರೊಟೆಕ್ಷನ್ ನೀಡುತ್ತಾ? ಹೂತಿಗಳು ಈ ಅಲಯನ್ಸ್ ಇದ್ರೂ ಕೂಡ ಸೌದಿನ ಯಾಕೆ ಟಾರ್ಗೆಟ್ ಮಾಡ್ತಿದ್ದಾರೆ? ಹಾಗೂ ಈ ಬೆಳವಣಿಗೆ ಇರಾನ್ ಹಾಗೂ ಮಿಡಲ್ ಈಸ್ಟ್ ನ ಪವರ್ ಬ್ಯಾಲೆನ್ಸ್ ಮೇಲೆ ಯಾವ ರೀತಿಯಾದಂತಹ ಪರಿಣಾಮ ಬೀರುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸ್ನೇಹಿತರೆ, ಆಗಸ್ಟ್ 7ರಂದು ಸೌದಿ ಅರೇಬಿಯಾ, ಪಾಕಿಸ್ತಾನ ಹಾಗೂ ಟರ್ಕಿ ಮೆಕ್ಕಾ ಜಾಯಿಂಟ್ ಡಿಫೆನ್ಸ್ ಅಗ್ರಿಮೆಂಟ್ಗೆ ಸಹಿಯನ್ನ ಮಾಡಿದ್ವು. ಈ ಒಪ್ಪಂದದ ಪ್ರಮುಖ ಉದ್ದೇಶ ಅಂದ್ರೆ ಮೂರು ದೇಶಗಳ ನಡುವೆ ಮ್ಯೂಚುವಲ್ ಡಿಫೆನ್ಸ್ ಕೋಆಪರೇಷನ್ ನ ಹೆಚ್ಚಿಸೋದು. ಆದರೆ ಇದಾದ ಕೇವಲ 2 ದಿನಗಳ ನಂತರ ಯೆಮೆನ್ನ ಹೂತಿಗಳು ಸೌದಿ ಅರೇಬಿಯಾದ ಜಜಾನ್ ಪ್ರದೇಶದಲ್ಲಿರೋ ಸೌದಿ ಅರಾಮ್ಕೋ ಎನರ್ಜಿ ಫೆಸಿಲಿಟಿ ಮೇಲೆ ಡ್ರೋನ್ ದಾಳಿ ನಡೆಸಿದ್ದಾರೆ. ಜಜಾನ್ ನಲ್ಲಿರುವಂತಹ ಈ ಫೆಸಿಲಿಟಿ ಸೌದಿ ಅರೇಬಿಯಾದ ಪ್ರಮುಖ ಎನರ್ಜಿ ಇನ್ಫ್ರಾಸ್ಟ್ರಕ್ಚರ್ ಗಳಲ್ಲಿ ಒಂದಾಗಿದೆ. ಇದು ಯೆಮೆನ್ನ ಗಡಿಯ ಹತ್ತಿರದಲ್ಲಿರೋದ್ರಿಂದ ಹೂತಿಗಳಿಗೆ ಬಹಳ ಸುಲಭವಾಗಿ ಸಿಕ್ಕಿರುವಂತಹ ಟಾರ್ಗೆಟ್ ಆಗಿದೆ. ಈ ರಿಫೈನರಿ ದಿನಕ್ಕೆ ಸುಮಾರು 4 ಲಕ್ಷ ಬ್ಯಾರೆಲ್ ನಷ್ಟು ಆಯಿಲ್ ಅನ್ನ ಪ್ರೊಡ್ಯೂಸ್ ಮಾಡಿರುವಂತಹ ಸಾಮರ್ಥ್ಯವನ್ನು ಹೊಂದಿದೆ. ಇಂತಹ ಪ್ರಮುಖ ರಿಫೈನರಿ ಮೇಲೆ ಈಗ ಹೂತಿಗಳು ದಾಳಿಯನ್ನು ನಡೆಸಿದ್ದಾರೆ. ಸೌದಿ ಅರೇಬಿಯಾ, ಪಾಕಿಸ್ತಾನ ಹಾಗೂ ಟರ್ಕಿ ಮಧ್ಯ ಡಿಫೆನ್ಸ್ ಪ್ಯಾಕ್ಟ್ ಗೆ ಸಹಿ ಹಾಕಿದ ಕೇವಲ 2 ದಿನಗಳಲ್ಲೇ ಈ ದಾಳಿ ನಡೆದಿದೆ. ಹೀಗಾಗಿ ಇದು ಸಾಮಾನ್ಯವಾದಂತಹ ಹೂತಿ ಅಟ್ಯಾಕ್ ಅಥವಾ ಹೊಸದಾಗಿ ರೂಪುಗೊಂಡಿರುವಂತಹ ಈ ಡಿಫೆನ್ಸ್ ಅಲಯನ್ಸ್ ಗೆ ನೀಡ್ತಿರುವಂತಹ ಒಂದು ಸ್ಟ್ರಾಟಜಿಕ್ ಮೆಸೇಜ್ ಅಥವಾ ಸೌದಿ ಅರೇಬಿಯಾ ಅಲಯನ್ಸ್ ಮಾಡಿದ್ರು ಕೂಡ ಹೂತಿಗಳು ದಾಳಿ ಮಾಡುವ ಸಾಮರ್ಥ್ಯ ತಮ್ಮಲ್ಲಿದೆ ಅಂತ ತೋರಿಸ್ಕೊಳ್ಳೋದಕ್ಕೋಸ್ಕರ ಇದನ್ನು ಮಾಡಿರಬಹುದಾ ಅಂತ ಪ್ರಶ್ನೆಗಳು ಮೂಡ್ತಾ ಇದೆ. ಅಂದ್ಹಾಗೆ ಈ ಮೆಕ್ಕಾ ಡಿಫೆನ್ಸ್ ಪ್ಯಾಕ್ಟ್ ನಲ್ಲಿ ನಿಜವಾಗಿಯೂ ಏನಿದೆ ಅಂತ ನೋಡೋದಾದ್ರೆ, ಈ ಪ್ಯಾಕ್ಟ್ ನ ಪ್ರಕಾರ ಸೌದಿ ಅರೇಬಿಯಾ, ಪಾಕಿಸ್ತಾನ ಹಾಗೂ ಟರ್ಕಿ ಈ ಮೂರು ದೇಶಗಳಲ್ಲಿ ಯಾವುದೇ ಒಂದು ದೇಶದ ಮೇಲೆ ಅಟ್ಯಾಕ್ ನಡೆದರೆ ಆ ಅಟ್ಯಾಕ್ ಅನ್ನ ಮೂರು ದೇಶಗಳ ಮೇಲೆ ನಡೆದಿರುವಂತಹ ಅಟ್ಯಾಕ್ ಅಂತ ಪರಿಗಣಿಸಲಾಗುತ್ತೆ. ಹಾಗೂ ಮೂರು ದೇಶಗಳು ಸೇರಿ ಆ ಅಟ್ಯಾಕ್ ಗೆ ಪ್ರತ್ಯುತ್ತರವನ್ನ ನೀಡಬೇಕಾಗಿ ಬರುತ್ತೆ. ಇದು ಒಂದು ರೀತಿ ನೇಟೋದಲ್ಲಿರುವಂತಹ ಆರ್ಟಿಕಲ್ 5 ಇದ್ದ ಹಾಗೆ. ಈ ಮೂರು ದೇಶಗಳು ವಿಭಿನ್ನ ರೀತಿಯಾದಂತಹ ಶಕ್ತಿಯನ್ನು ಹೊಂದಿದೆ. ಸೌದಿ ಅರೇಬಿಯಾ ಬಳಿ ದೊಡ್ಡ ಆರ್ಥಿಕ ಸಂಪನ್ಮೂಲಗಳಿದ್ರೆ ಟರ್ಕಿ ಹತ್ರ ತಮ್ಮದೇ ಆದಂತಹ ಡ್ರೋನ್ ಹಾಗೂ ಡಿಫೆನ್ಸ್ ಇಂಡಸ್ಟ್ರಿ ಇದೆ. ಮತ್ತೊಂದು ಕಡೆ ಪಾಕಿಸ್ತಾನದಲ್ಲಿ ಒಂದು ದೊಡ್ಡ ಸೇನೆ ಇದ್ದು ಅದರ ಜೊತೆ ನ್ಯೂಕ್ಲಿಯರ್ ಬಾಂಬ್ ಹೊಂದಿರುವಂತಹ ಏಕೈಕ ಇಸ್ಲಾಮಿಕ್ ರಾಷ್ಟ್ರವಾಗಿದೆ. ಹೀಗಾಗಿ ಮೂರು ದೇಶಗಳು ಒಂದೇ ಸೆಕ್ಯೂರಿಟಿ ಫ್ರೇಮ್ ವರ್ಕ್ ನಲ್ಲಿ ಬರೋದ್ರಿಂದ ಮಿಡಲ್ ಈಸ್ಟ್ ನಲ್ಲಿ ಒಂದು ಹೊಸ ಸೇನಾ ಶಕ್ತಿ ಉದಯಿಸ್ತಾ ಇದೆ. ಅಂದ್ಹಾಗೆ ಸ್ನೇಹಿತರೆ, ಹೂತಿಗಳು ಸೌದಿ ಅರೇಬಿಯಾನೇ ಯಾಕೆ ಗುರಿಯಾಗಿಸ್ತಿದ್ದಾರೆ ಅಂತ ನೋಡೋದಾದ್ರೆ, ಹೂತಿಗಳು ಹಾಗೂ ಸೌದಿ ಅರೇಬಿಯಾ ಮಧ್ಯೆ ಹಲವಾರು ವರ್ಷಗಳಿಂದ ಸಂಘರ್ಷ ನಡೀತಾನೆ ಇದೆ. ಯೆಮೆನ್ ನಲ್ಲಿ ನಡೀತಿದ್ದಂತಹ ಗೃಹ ಯುದ್ಧದ ಸಂದರ್ಭದಲ್ಲಿ ಸೌದಿ ನೇತೃತ್ವದ ಕೋಅಲಿಷನ್ ಹೂತಿಗಳ ವಿರುದ್ಧ ಮಿಲಿಟರಿ ಆಪರೇಷನ್ ಗಳನ್ನ ನಡೆಸಿತ್ತು. ಈ ಕಾರಣದಿಂದಾಗಿ ಸೌದಿ ಅರೇಬಿಯಾ ಹೂತಿಗಳ ಪ್ರಮುಖ ರೀಜನಲ್ ಆಪೋನೆಂಟ್ ಆಗಿ ಬದಲಾಗಿದೆ. ಇದೇ ಕಾರಣಕ್ಕಾಗಿ ಸೌದಿ ಗಡಿ ಪ್ರದೇಶಗಳು ಹಾಗೂ ಎನರ್ಜಿ ಇನ್ಫ್ರಾಸ್ಟ್ರಕ್ಚರ್ ಗಳನ್ನ ಹೂತಿಗಳು ಮಿಸೈಲ್ ಹಾಗೂ ಡ್ರೋನ್ ನ ಮುಖಾಂತರ ಆವಾಗವಾಗ ದಾಳಿ ಮಾಡ್ತಾನೆ ಇರ್ತಾರೆ. ಸೌದಿ ಅರೇಬಿಯಾದ ಆರ್ಥಿಕ ವ್ಯವಸ್ಥೆಯಲ್ಲಿ ಆಯಿಲ್ ಸೆಕ್ಟರ್ ಬಹಳ ಪ್ರಮುಖವಾಗಿದೆ. ಆದ್ದರಿಂದ ಆಯಿಲ್ ರಿಫೈನರಿಗಳು, ಪೈಪ್ಲೈನ್ ಅಥವಾ ಅರಾಮ್ಕೋ ಫೆಸಿಲಿಟಿ ಮೇಲೆ ದಾಳಿ ಮಾಡೋದ್ರಿಂದ ಸೌದಿ ಅರೇಬಿಯಾದ ಆಯಿಲ್ ಪ್ರೊಡಕ್ಷನ್ ಹಾಗೂ ಆರ್ಥಿಕತೆ ಮೇಲೆ ದೊಡ್ಡ ಪ್ರೆಷರ್ ಅನ್ನ ಕ್ರಿಯೇಟ್ ಮಾಡೋದಕ್ಕೆ ಹೂತಿಗಳು ಪ್ರಯತ್ನ ಪಡ್ತಿದ್ದಾರೆ. ಅಂದ್ಹಾಗೆ ಈ ದಾಳಿ ಹೊಸ ಡಿಫೆನ್ಸ್ ಪ್ಯಾಕ್ಟ್ ಗೆ ಯಾಕೆ ದೊಡ್ಡ ಪರೀಕ್ಷೆ ಅಂತ ನೋಡೋದಾದ್ರೆ, ಮೆಕ್ಕಾ ಡಿಫೆನ್ಸ್ ಪ್ಯಾಕ್ಟ್ ಸಹಿ ಹಾಕಿದ ಕೇವಲ 2 ದಿನಗಳಲ್ಲಿ ಸೌದಿ ಅರೇಬಿಯಾ ಮೇಲೆ ಹೂತಿಗಳು ಅಟ್ಯಾಕ್ ಮಾಡಿದ್ದಾರೆ. ಇದರಿಂದ ಹೊಸ ಅಲಯನ್ಸ್ ನ ಮಿಲಿಟರಿ ಸಾಮರ್ಥ್ಯದ ಬಗ್ಗೆ ಹಲವಾರು ಪ್ರಶ್ನೆಗಳು ಮೂಡ್ತಾ ಇದಾವೆ. ಡಿಫೆನ್ಸ್ ಪ್ಯಾಕ್ಟ್ ಘೋಷಣೆಯಾದ ನಂತರವೂ ಕೂಡ ಅಟ್ಯಾಕ್ ನಡೆದಿರೋದು ಈ ಮಿಲಿಟರಿ ಪ್ಯಾಕ್ಟ್ ನ ಅಸ್ತಿತ್ವದ ಬಗ್ಗೆ ಅನುಮಾನವನ್ನ ಮೂಡಿಸ್ತಾ ಇದೆ. ಜಜಾನ್ನ ಮೇಲೆ ದಾಳಿ ಮಾಡಿದ ನಂತರ ಪಾಕಿಸ್ತಾನ್ ಅಥವಾ ಟರ್ಕಿ ಹೂತಿಗಳ ವಿರುದ್ಧ ನೇರವಾದಂತಹ ಮಿಲಿಟರಿ ಆಪರೇಷನ್ ಇನ್ನೂ ಆರಂಭಿಸಿಲ್ಲ. ಆದರೆ ಇದರಿಂದ ಪ್ಯಾಕ್ಟ್ ವಿಫಲವಾಗಿದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಹೊಸ ಡಿಫೆನ್ಸ್ ಪ್ಯಾಕ್ಟ್ ನಲ್ಲಿ ಅಟ್ಯಾಕ್ ಅನ್ನ ಕಲೆಕ್ಟಿವ್ ಸೆಕ್ಯೂರಿಟಿ ಇಶ್ಯೂ ಅಂತ ಪರಿಗಣಿಸುವ ಪ್ರಿನ್ಸಿಪಲ್ ಇದ್ರೂ ಕೂಡ ಈ ದಾಳಿಗೆ ಪಾಕಿಸ್ತಾನ ಹಾಗೂ ಟರ್ಕಿ ನೇರವಾಗಿ ಉತ್ತರ ನೀಡೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಪಾಕಿಸ್ತಾನ ತನ್ನ ಸೈನಿಕರನ್ನ ಯೆಮೆನ್ ಕಾನ್ಫ್ಲಿಕ್ಟ್ ಗೆ ಕಳಿಸಿದ್ರೆ ಅದು ದೊಡ್ಡ ರೀಜನಲ್ ವಾರ್ ಆಗಿ ಬದಲಾಗುತ್ತೆ. ಜೊತೆಗೆ ಟರ್ಕಿ ನೇಟೋ ಸದಸ್ಯ ರಾಷ್ಟ್ರವಾಗಿದ್ದು ದೊಡ್ಡ ಕನ್ವೆನ್ಷನಲ್ ಮಿಲಿಟರಿಯನ್ನ ಹೊಂದಿದೆ. ಟರ್ಕಿ ಹೂತಿಗಳ ಮೇಲೆ ದಾಳಿನ ನಡೆಸಿದ್ರೆ ಹೂತಿಗಳ ಜೊತೆಗೆ ಹೂತಿಗಳನ್ನ ಸಪೋರ್ಟ್ ಮಾಡುವಂತಹ ಇರಾನ್ ನ ಜೊತೆ ಕೂಡ ದ್ವೇಷವನ್ನ ಕಟ್ಕೊಳ್ಬೇಕಾಗಿ ಬರುತ್ತೆ. ಟರ್ಕಿ ಇರಾನ್ ವಿರುದ್ಧ ಯಾವುದೇ ರೀತಿಯಾದಂತಹ ನೇರ ಯುದ್ಧವನ್ನ ಬಯಸ್ತಾ ಇಲ್ಲ. ಹೀಗಾಗಿ ಟರ್ಕಿ ಕೂಡ ಈ ದಾಳಿಗೆ ಪ್ರತ್ಯುತ್ತರ ನೀಡೋದಕ್ಕೆ ಹಿಂಜರಿತಾ ಇದೆ.
ಅಂದಹಾಗೆ ಈ ಹೊಸ ಮೈತ್ರಿ ಇರಾನ್ ಹಾಗೂ ಹೂತಿಗಳ ಮೇಲೆ ಯಾವ ರೀತಿಯಾದಂತಹ ಪರಿಣಾಮವನ್ನು ಬೀರುತ್ತೆ ಅಂತ ನೋಡೋದಾದ್ರೆ, ಹೂತಿಗಳು ಈಗಾಗಲೇ ಸೌದಿ ಎನರ್ಜಿ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ದಾಳಿಯನ್ನು ನಡೆಸಿ ತಮ್ಮ ಸಾಮರ್ಥ್ಯವನ್ನು ತೋರಿಸಿದ್ದಾರೆ. ಆದರೆ ಮುಂದೆ ಸೌದಿ ಅರೇಬಿಯಾ ಮೇಲೆ ದಾಳಿ ಮಾಡುವಾಗ ಪಾಕಿಸ್ತಾನ ಹಾಗೂ ಟರ್ಕಿಯ ಸಾಮೂಹಿಕ ಪ್ರತಿಕ್ರಿಯೆಯನ್ನು ಕೂಡ ಗಮನದಲ್ಲಿ ಇಟ್ಕೊಳ್ಬೇಕಾಗಿ ಬರುತ್ತೆ. ಸೌದಿ ಅರೇಬಿಯಾ, ಪಾಕಿಸ್ತಾನ ಹಾಗೂ ಟರ್ಕಿ ಮೂರು ದೇಶಗಳು ತಮ್ಮದೇ ಆದಂತಹ ರೀಜನಲ್ ಇಂಟ್ರೆಸ್ಟ್ ಅನ್ನು ಹೊಂದಿವೆ. ಈಗ ಅವು ಡಿಫೆನ್ಸ್ ಕೋಆಪರೇಷನ್ ನಲ್ಲಿ ಒಂದಾಗಿರೋದ್ರಿಂದ ಮಿಡಲ್ ಈಸ್ಟ್ ನಲ್ಲಿ ಒಂದು ಹೊಸ ಸೆಕ್ಯೂರಿಟಿ ಸ್ಟ್ರಕ್ಚರ್ ರೂಪುಗೊಳ್ಳುವಂತ ಸಾಧ್ಯತೆ ಇದೆ. ಸ್ನೇಹಿತರೆ, ಈಗಿನ ಜಜಾನ್ ಅಟ್ಯಾಕ್ ನಲ್ಲಿ ಪಾಕಿಸ್ತಾನ ಅಥವಾ ಟರ್ಕಿ ನೇರವಾಗಿ ಮಿಲಿಟರಿ ಆಪರೇಷನ್ಗೆ ಇಳಿದಿಲ್ಲ. ಆದರೆ ಇದು ಪ್ಯಾಕ್ ವಿಫಲವಾಗಿದೆ ಅಂತ ಹೇಳೋಕ್ಕಾಗಲ್ಲ. ಅಟ್ಯಾಕ್ ಸಣ್ಣ ಮಟ್ಟದಲ್ಲಾಗಿತ್ತು ಹಾಗೂ ಸೌದಿ ಅರೇಬಿಯಾ ಟೆರಿಟರಿಯಲ್ಲಿ ಡ್ಯಾಮೇಜ್ ಸೀಮಿತವಾಗಿದ್ದರಿಂದ ಪಾಕಿಸ್ತಾನ ಹಾಗೂ ಟರ್ಕಿ ನೇರವಾಗಿ ಭಾಗವಹಿಸಿಲ್ಲ. ಮುಂದೇನಾದ್ರೂ ದೊಡ್ಡ ಪ್ರಮಾಣದಲ್ಲಿ ಆರ್ಮ್ಡ್ ಅಟ್ಯಾಕ್ ನಡೆದರೆ ಕಲೆಕ್ಟಿವ್ ಡಿಫೆನ್ಸ್ ಅಗ್ರಿಮೆಂಟ್ ಪ್ರಕಾರ ಮೂರು ದೇಶಗಳು ಒಟ್ಟಾಗಿ ಪ್ರತಿಕ್ರಿಯೆಯನ್ನ ನೀಡುತ್ತವೆ. ಅಷ್ಟೇ ಅಲ್ಲ, ಟರ್ಕಿಯ ಪ್ರೆಸಿಡೆಂಟ್ ಅರ್ದಗಾನ್ ಅವರು ಈ ಸೆಕ್ಯೂರಿಟಿ ಅರೇಂಜ್ಮೆಂಟ್ ಅನ್ನ ಮುಂದೆ ಇನ್ನಷ್ಟು ದೇಶಗಳಿಗೆ ವಿಸ್ತರಿಸಬೇಕು ಅಂತ ಆಸಕ್ತಿಯನ್ನು ಹೊಂದಿದ್ದಾರೆ. ಈಜಿಪ್ಟ್ ಸೇರಿದಂತೆ ಇನ್ನಷ್ಟು ದೇಶಗಳು ಭವಿಷ್ಯದಲ್ಲಿ ಇದೇ ರೀತಿಯಾದಂತಹ ಕೋಆಪರೇಷನ್ಗೆ ಬರಬಹುದು ಅಂತ ಚರ್ಚೆ ಮಾಡಲಾಗ್ತದೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಮುಸ್ಲಿಂ ರಾಷ್ಟ್ರಗಳನ್ನ ತನ್ನತ್ತ ಸೆಳೆದು ನಿಜವಾದಂತಹ ಇಸ್ಲಾಮಿಕ್ ನೇಟೋ ಆಗುತ್ತೋ ಇಲ್ವೋ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.